ಆಮೇಲೆ ಪೊಲೀಸ್ನವರು ನಮ್ಮ ಸ್ಟ್ರೆಂತ್ 1,11,000 ಚಿಲ್ಲರೆ ಇದ್ದಾರೆ. ಅದರಲ್ಲಿ 97,000 98,000 ಭರ್ತಿಯಾಗಿದೆ. ಇನ್ನು ಉಳಿದವರು ಭರ್ತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಈಗ ನೋಡು, ಸುಮಾರು 16% ವೇಕೆನ್ಸಿ ಇದೆ. ಇದು ಇವತ್ತಿನ ಬಂದಿರೋದಲ್ಲ, ನಾವು ಬಂದ್ಮೇಲೆ ಬಂದಿರೋದಲ್ಲ, ಬಹಳ ದಿನದಿಂದ ಬಂದಿದೆ. ಅದಕ್ಕೆ 15.64% ಕಡಿಮೆ ಇದೆ ವೇಕೆನ್ಸಿ ಇರ್ತಕ್ಕಂಥದ್ದು. 97,219. ಒಟ್ಟು ಸ್ಟ್ರೆಂತ್ ಇರ್ತಕ್ಕಂಥದ್ದು 11,15,242. ನಾವು ಈಗ 97,219 ಎಲ್ಲ ಪೊಲೀಸ್ನವರು, ಕಾನ್ಸ್ಟೇಬಲ್ಗಳು, ನಾನ್ ಪೊಲೀಸ್ನವರು ಎಲ್ಲ ಸೇರಿ, ತಾಂತ್ರಿಕ ವರ್ಗದವರು ಎಲ್ಲ ಸೇರಿ, ಲಿಪಿಕ ಹುದ್ದೆಯವರು, ತಾಂತ್ರಿಕ ಹುದ್ದೆಯವರು ಎಲ್ಲ ಸೇರ್ಕೊಂಡು ಇಷ್ಟಿದೆ. ನಾನು ಈಗ ಇನ್ನೊಂದೇನು ಹೇಳಿದ್ರು ಅಂತಂದ್ರೆ, ನಾವು ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ. ನಾನು ಹೇಳಿದೆ ರಿಕ್ರೂಟ್ಮೆಂಟ್ ಇನ್ನೊಂದು 2-3 ತಿಂಗಳು ಮುಗಿತದಪ್ಪ, ಒಳ ಮೀಸಲಾತಿ ಬಗ್ಗೆ ರಿಕ್ರೂಟ್ಮೆಂಟ್ ನಿಲ್ಲಿಸ್ಬಿಟ್ಟಿದ್ದೀವಿ. ಅದಾದ್ಮೇಲೆ ಕೂಡ್ಲಿ ಮಾಡಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ದೀವಿ. ಈಗ ಸುಮಾರು 4,000 ಚಿಲ್ಲರೆ ಪೊಲೀಸ್ನವ್ರು ಮಾಡಕ್ಕೆ ಸೆಕ್ಯೂರಿಟಿ ವರ್ಷ 4,411 ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ತುಂಬಿಕೊಳ್ಳಲಿಕ್ಕೆ. 4,411 ಜನ ತುಂಬಿಕೊಳ್ಳಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸರ್ಕಾರ ಅನುಮತಿ ಕೊಟ್ಟಿದೆ.